ನಮಸ್ತೆ ಎಲ್ಲರಿಗೂ. ಏಂಜಲ್ ಗೈಡೆನ್ಸ್ ಏನಿದೆ ನೋಡೋಣ. ನಿಮಗೆ ಬಿಟ್ಟಂಥ ವಿಚಾರ, ನೀವು ಹೇಗೆ ನಿರ್ಧಾರ ತಗೊಳ್ತೀರೋ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಪ್ರಯತ್ನನ ನಿಲ್ಲಿಸಬೇಡಿ, ನೀವು ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೊಳ್ತೀರಾ ಅಂತ ಏಂಜಲ್ಸ್ ಯೋಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರಯತ್ನ ನಿಲ್ಲಿಸಬೇಡಿ ಅನ್ನುವಂಥದ್ದು ಇದೆ. ಎಸ್, ಚೂಸ್ ನ್ಯೂ ಡೈರೆಕ್ಷನ್ ಅಂತ ಇದೆ. ಒಳ್ಳೆ ರೀತಿಯಲ್ಲಿ ಪ್ರಯತ್ನನ ಮುಂದುವರಿಸಿ, ಬೇರೆ ದಾರಿಯಲ್ಲಿ ಪ್ರಯತ್ನನ ಮುಂದುವರಿಸಿ, ಒಳ್ಳೆಯದಾಗತ್ತೆ, ಪರ್ಫೆಕ್ಟ್ ಟೈಮಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಇನ್ ನಿಯರ್ ಫ್ಯೂಚರ್ ಆದಷ್ಟು ಬೇಗ ನೀವು ಅಂದ್ಕೊಂಡಿರೋದಾಗತ್ತೆ. ಕೆಲವ್ರಿಗೆ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಒಳಗೆ ನೀವೇನು ಅಂದ್ಕೊಂಡಿದ್ದೀರೋ ಅದಾಗುವಂಥ ಸಾಧ್ಯತೆಗಳು ಇದೆ. ಸೊ ನಿಮಗೆ ಸಾಕಷ್ಟು ಸಿಗ್ನಲ್ಸ್ನ ಕೊಡ್ತಾ ಇದ್ದಾರೆ ಯೂನಿವರ್ಸಿಂದ. ಸಿಂಬಲ್ ಪಾಸ್ ಆಗ್ತಿದೆ, ಅದನ್ನು ನೋಡಿಕೊಂಡು ಮುಂದುವರಿರಿ. ನಿಮಗೆ ಸಿಗ್ತಿರುವಂಥ ಸೈನ್ಸನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡಿ, ಇದರಿಂದ ಒಳ್ಳೆಯದಾಗುತ್ತೆ. ಎ ಇಯರ್ ಫ್ರಮ್ ನೌ, ಒಂದು ವರ್ಷದೊಳಗೆ ಆಸ್ಕ್ ಯುವರ್ ಏಂಜಲ್ಸ್ ಅಂತ ಇದೆ. ಸೊ ಗೆಟ್ ಮೋರ್ ಇನ್ಫಾರ್ಮೇಷನ್, ಇನ್ನೊಂದು ಸ್ವಲ್ಪ ಮಾಹಿತಿನ ತಿಳ್ಕೊಂಡು ಮುಂದುವರಿರಿ, ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಇದೆ. ಸೊ ಈ ಸಿಚುವೇಶನ್ ಏನಿದೆ ಅದು ಸರಿ ಹೋಗುತ್ತೆ. ಜೊತೆಗೆ ರೊಮ್ಯಾಂಟಿಕ್ ಪಾರ್ಟ್ನರ್ ಕೂಡ ಬರುವಂಥ ಸಾಧ್ಯತೆಗಳು ಇದೆ. ಸೊ ಸಾಕಷ್ಟು ಹಣಕಾಸಿನ ವಿಚಾರದಲ್ಲೂ ಕೂಡ ಅವಕಾಶಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾವುದೋ ಒಂದು ವಿಚಾರಕ್ಕೆ ನೋ ಎಸ್ ನೋ ಎರಡೂ ಇದೆ. ಸೊ ಯಾವುದಕ್ಕೆ ಯಾವುದನ್ನು ಹೇಳಬೇಕು ಹೇಳಬಾರ್ದು ಇದನ್ನು ನೀವೇ ನಿರ್ಧಾರ ತಗೊಳ್ಳಿ. ಸೊ ಇದಕ್ಕಿಂತ ಬೆಟರ್ ಜೀವನ ಮುಂದೆ ನಿಮಗೋಸ್ಕರ ಕಾಯ್ತಾ ಇದೆ. ಒಂದು ಸಕ್ಸಸ್ ಕೂಡ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ನಂಬಿಕೆ ಇಡಿ. ಸೊ ಕೆಲವ್ರನ್ನ ಕ್ಷಮಿಸ್ಬಿಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು. ನಿಮ್ಗೆ ಇಷ್ಟ ಬಂದರೆ ಮಾಡಿ. ಒಳ್ಳೆಯದಾಗಲಿ.